ಹಾಯ್ ನಮಸ್ಕಾರ ಸ್ನೇಹಿತರೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಇದು ಎಕನಾಮಿಕ್ಸ್ ನಾವು ಮಾಡ್ತಾ ಇರೋಂಥ ಕ್ಲಾಸಸ್ಸು. ಅದರಲ್ಲಿ ಇವತ್ತಿನ ಟಾಪಿಕ್ಸ್ ಬಂದು ಪಾವರ್ಟಿ ಮತ್ತು ಅನ್ಎಂಪ್ಲಾಯ್ಮೆಂಟು. ಓಕೆ, ಸೊ ಪಾವರ್ಟಿ ಏನಪ್ಪ ಅಂತ ಅಂದರೆ, ಪಾವರ್ಟಿ ಅನ್ನೋದೊಂದು ಸೋಷಿಯಲ್ ಫಿನಾಮಿನನ್ ಆಗುತ್ತೆ. ಓಕೆ, ಒಂದಷ್ಟು ಸೊಸೈಟಿಲಿ ಇರುವಂಥ ಜನಗಳಿಗೆ ಅವ್ರಿಗೆ ಬೇಸಿಕ್ ನೆಸೆಸಿಟಿನೂ ಫಿಲ್ ಮಾಡ್ಕೊಳೋಕ್ಕೆ ಆಗೋದಿಲ್ಲ, ಅಂಥದ್ದನ್ನು ಪಾವರ್ಟಿ ಅಂತ ಹೇಳ್ತೇವೆ. ಓಕೆ, ಹಾಗೆ ಇದರಲ್ಲಿ ಎಷ್ಟು ಥರ ಪಾವರ್ಟಿ ಇದೆ ಅನ್ನೋದನ್ನು ನಾವು ನೋಡೋಣ. ಮೊದಲನೇ ಪಾವರ್ಟಿ ಬಂದು ಆಬ್ಸಲ್ಯೂಟ್ ಪಾವರ್ಟಿ. ಆಬ್ಸಲ್ಯೂಟ್ ಪಾವರ್ಟಿ ಏನಪ್ಪ ಅಂತಂದರೆ, ಜನಗಳಿಗೆ ಒಂದು ಸ್ವಲ್ಪನೂ ದುಡ್ಡೇ ಇಲ್ಲ, ಬೇಸಿಕ್ ಊಟ, ಶೆಲ್ಟರು, ಕ್ಲೋತಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಸಹ ತೊಗೊಳೋದಕ್ಕೆ ಆಗೋದಿಲ್ಲ. ಅದನ್ನು ಏನು ಹೇಳ್ತಾರೆ? ಆಬ್ಸಲ್ಯೂಟ್ ಪಾವರ್ಟಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ರಿಲೇಟಿವ್ ಪಾವರ್ಟಿ. ಈ ರಿಲೇಟಿವ್ ಪ್ರಾಪರ್ಟಿ ಜನರಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಜನರಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನಾರ್ಮಲ್ ಜನಗಳಿಗೆ ಹೇಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೆ ಮಾಡ್ತಾ ಇದ್ದಾರೆ ಅದನ್ನು ಕಂಪೇರ್ ಮಾಡ್ತಾರೆ. ಇವರು ಅದಕ್ಕಿಂತ ಏನಾದ್ರು ಕಡಿಮೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲ್ಲಿ ಇದ್ದರೆ ಅವ್ರನ್ನ ಪಾವರ್ಟಿ ಅಂತ ಹೇಳ್ತಾರೆ. ಓಕೆನಾ? ಅಬ್ಸಲ್ಯೂಟ್ ಅಂದರೆ ಪಾವರ್ಟಿ ಅಂದರೆ ಬೇಸಿಕ್ ನೆಸೆಸಿಟೀಸೇ ಇಲ್ಲ ಅಂತ. ಓಕೆ, ಇಲ್ಲಿ ಬೇಸಿಕ್ ನೆಸೆಸಿಟೀಸ್ ಇರುತ್ತೆ, ಅದ್ರ ಜೊತೆಗೆ ಒಂದಷ್ಟು ನೆಸೆಸಿಟೀಸ್ ಅಥವಾ ಹೆಲ್ತ್ಗೆ ಇನ್ನೊಂದಷ್ಟು ತೊಂದರೆ ಆಗಿರುತ್ತೆ. ಓಕೆನಾ? ಇದನ್ನು ಡೇಟಾ ಯಾರಪ್ಪ ಪ್ರಿಪೇರ್ ಮಾಡೋದು ಅಂದರೆ NSSO. ಏನು NSSO ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಇದು ಇಂಡಿಯಾನಲ್ಲಿ ಹೇಳುತ್ತೆ. ನಮ್ಮ ಇಂಡಿಯಾನಲ್ಲಿ ಹೇಗೆ ಪಾವರ್ಟಿನ ಡಿಫೈನ್ ಮಾಡ್ತಾರೆ ಅಂತ ಅಂದರೆ, ಇಂಡಿಯಾದಲ್ಲಿ ಕ್ಯಾಲರಿ ಇಂಟೇಕ್ ಬಗ್ಗೆ ಹೇಳ್ತಾಯಿದ್ರು ಅವಾಗೆಲ್ಲ. ಓಕೆನಾ? ಕ್ಯಾಲರಿ ಇಂಟೇಕ್ ಇಷ್ಟು ತೊಗೊಂಡ್ರೆ ಇಷ್ಟು ಪಾವರ್ಟಿ ಇದೆ ಇವ್ರಿಗೆ ಅಂತ. ಉದಾಹರಣೆಗೆ 2100 ಅಷ್ಟು ಕ್ಯಾಲರೀಸ್ ಪರ್ ಡೇ ಇರಬೇಕು ಯಾರಿಗೆ? ಅರ್ಬನ್ ಏರಿಯಾಸ್ಗೆ. ಇದಕ್ಕಿಂತ ಕಡಿಮೆ ತಿನ್ನೋರಿಗೆ ಪಾವರ್ಟಿ ಅಂತ ಹೇಳ್ತಾರೆ. 2400 ಬಂದು ರೂರಲ್ಗೆ. ಓಕೆ, ಇದು ಹಳೇದು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಬಹಳಷ್ಟು ಚೇಂಜಸ್ ಬಂದಿದೆ. ಇವಾಗೆಲ್ಲ ನಾವು ಹಳೆ ವಿಡಿಯೋದಲ್ಲಿ ನಾವು ನೋಡಿದ್ವಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸು. ಓಕೆನಾ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು, ಅದ್ರ ಮೇಲೆ ಒಂದಷ್ಟು ಹೇಳ್ತಾರೆ. ಓಕೆ, ಏನಕ್ಕೆ ಪಾವರ್ಟಿ ಆಗುತ್ತೆ ಅಂದರೆ, ಮೊದಲನೇದು ಪಾಪ್ಯುಲೇಷನ್ ಗುರುತು, ಆಮೇಲೆ ದುಡ್ಡಿರೋದಿಲ್ಲ, ಇಲಿಟ್ರಸಿ ಇರುತ್ತೆ, ಚೈಲ್ಡ್ ಮ್ಯಾರೇಜ್ ಆಗುತ್ತೆ. ಓಕೆ, ಆಮೇಲೆ ಅಗ್ರಿಕಲ್ಚರ್ ಮೇಲೆ ತುಂಬ ಜನ ಡಿಪೆಂಡ್ ಆಗಿರ್ತಾರೆ, ಎಂಪ್ಲಾಯ್ಮೆಂಟ್ ಇರೋದಿಲ್ಲ, ಈ ಥರ ಕಾರಣಗಳಿಂದ ಆಗುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಬಹಳಷ್ಟು ಎಕನಾಮಿಕ್ ಚೇಂಜಸ್ ಏನಾಗುತ್ತೆ, ಅವು ಎಕನಾಮಿಲಿ ಆಗೋವಂಥ ಚೇಂಜಸ್ಸಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ದುಡ್ಡು ಅಥವಾ ಕೆಲಸ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಅವ್ರು ಪಾವರ್ಟಿಗೆ ಹೋಗ್ತಾರೆ. ಓಕೆ, ನೆಕ್ಸ್ಟ್ ನಾವು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ನೋಡೋಣ. ಇದು ಬ್ರೀಫ್ ಎಕ್ಸ್ಪ್ಲನೇಷನು. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ನೋಡೋಣ. ಇಲ್ಲಿ ಏನಪ್ಪ ಅಂತ ಅಂದರೆ, ಅನ್ಎಂಪ್ಲಾಯ್ಮೆಂಟ್ ಅಂತ ಯಾರನ್ನ ಕರೆಯೋದು ಅಂತ ಹೇಳೋದಕ್ಕೆ ಒಂದು ಕಮಿಟಿನ ಸೆಟಪ್ ಮಾಡ್ತಾರೆ. ಓಕೆ, ಅದು 1973 ಭಗವತಿ ಕಮಿಟಿ ಅಂತ. ಈ ಕಮಿಟಿ ಬಂದು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಹೇಳುತ್ತೆ. ಏನಪ್ಪ ಅಂದರೆ UPS ಏನದು ಅಂದರೆ ಯೂಶುವಲ್ ಪ್ರಿನ್ಸಿಪಾಲ್ ಸ್ಟೇಟಸ್ ಎಂಪ್ಲಾಯ್ಮೆಂಟ್. ಏನು ಅಂದರೆ ಇವರು ಈ ಥರ ಜನಗಳು ಮೇಜರ್ ಪಾರ್ಟ್ ಆಫ್ ಇಯರ್ ಅಂದರೆ ವರ್ಷದ ಬಹಳಷ್ಟು ದಿನಗಳಲ್ಲಿ ಇವ್ರಿಗೆ ಎಂಪ್ಲಾಯ್ಮೆಂಟೇ ಇರೋದಿಲ್ಲ. ಇದನ್ನು ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂತಲೂ ಹೇಳ್ತಾರೆ. ಎರಡನೇದು ಬಂದು ಕರೆಂಟ್ ವೀಕ್ಲಿ ಸ್ಟೇಟಸ್. ಇದನ್ನು CWS ಅಂತ ಹೇಳ್ತಾರೆ. ಏನು ಅಂದರೆ ಜನಗಳಿಗೆ 1 ಅವರ್ ವರ್ಕು ಸಿಗೋದಿಲ್ಲ ಅಂಥವ್ರಿಗೆ ಕರೆಂಟ್ ವೀಕ್ಲಿ ಸ್ಟೇಟಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕರೆಂಟ್ ಅಂದರೆ ಒಂದು ವಾರದಲ್ಲಿ ಕರೆಂಟ್ ಡೈಲಿ ಸ್ಟೇಟಸ್ CDS ಅಂದರೆ ಕರೆಂಟ್ ಡೈಲಿ ಸ್ಟೇಟಸಲ್ಲಿ ಅಂತ ಅಂದರೆ ಇವ್ರಿಗೆ ಕೆಲಸ ಇರೋದೇ ಇಲ್ಲ. ಓಕೆನಾ? ಒಂದು ವಾರದಲ್ಲಿ ಏನಪ್ಪ ಅಂತ ಅಂದರೆ ಒಂದಷ್ಟು ದಿನ ವರ್ಕ್ ಮಾಡ್ತಾರೆ, ಒಂದಷ್ಟು ದಿನ ವರ್ಕ್ ಮಾಡೋದಿಲ್ಲ. ಅಂಥವ್ರಿಗೆ ಕರೆಂಟ್ ಡೈಲಿ ಸ್ಟೇಟಸ್ ಅಂತ ಹೇಳ್ತಾರೆ. ಓಕೆ, ಇದೆಲ್ಲ ಹಳೆಯ ಕಮಿಟಿದು.
ಓಕೆ, ಇವಾಗ ಭಾಳಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್ ಬಂದಿದೆ. ಇದು ಬಹಳ ಇಂಪಾರ್ಟೆಂಟ್, ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ನೀವು ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರಲಿ ಈ ಥರ ಕ್ವೆಶನ್ ಕೇಳ್ತಾರೆ, ಅಥವಾ ನೀವು ನಿಮ್ಮ ಮೇನ್ಸ್ ಆನ್ಸರ್ಗೆ ಬರೀಬೇಕಾಗತ್ತೆ. ಮೊದಲನೇದು ನಾನು ಹೇಳೋದು ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟಲ್ಲಿ ಸೈಕ್ಲಿಕಲ್ ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್. ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಇದು ಏನಕ್ಕೆ ಹಿಂಗಾಗುತ್ತೆ ಅಂದರೆ, ಎಕಾನಮಿಯಲ್ಲಿ ಏನಾದರೂ ಡಿಪ್ರೆಷನ್ ಆದರೆ, ಡಿಪ್ರೆಷನ್ ಇನ್ ಎಕಾನಮಿ, ಚೆನ್ನಾಗಿ ಕೆಲಸ ಬರ್ತಾಯಿತ್ತು ಬಟ್ ಕಂಪ್ನಿನೇ ಮುಚ್ಚೋಯ್ತು, ಅವಾಗ ಏನಾಗ್ತಾರವರು ಅನ್ಎಂಪ್ಲಾಯ್ಮೆಂಟ್ ಆಗ್ತಾರೆ, ಅಂಥವ್ರನ್ನ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟು ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಇದು ಆಗೋದು ಯೂಶ್ವಲಿ ಅಗ್ರಿಕಲ್ಚರಲ್ಲಿ. ಓಕೆನಾ, ವರ್ಷದಲ್ಲಿ ಎಲ್ಲ ದಿನಗಳೂ ಅವ್ರು ಕೆಲಸ ಮಾಡೋದಿಲ್ಲ ಅಲ್ವಾ ಅಗ್ರಿಕಲ್ಚರಲ್ಲಿ, ಹಾಗಾಗಿ ಅವ್ರನ್ನ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟು ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್. ಇದು ಜಾಸ್ತಿ ಅರ್ಬನ್ ಏರಿಯಾಸಲ್ಲಿ ಇರೋದು. ಓಕೆನಾ, ಇವಾಗ ಭಾಳಷ್ಟು ಜನ MSc ಮಾಡಿರ್ತಾರೆ, ಆದರೆ ಅವರು BSc ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂಥವ್ರನ್ನ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಅಂಡರ್ ಎಂಪ್ಲಾಯ್ಮೆಂಟ್. ಅಂಡರ್ ಅನ್ಎಂಪ್ಲಾಯ್ಮೆಂಟ್ ಸ್ವಲ್ಪ ಇದು ಓವರ್ಲ್ಯಾಪ್ ಆಗುತ್ತೆ. ಓಕೆನಾ, ಇಂಜಿನಿಯರು ಕ್ಲರ್ಕ್ ಆಗಿ ಕೆಲಸ ಮಾಡುವಂಥದ್ದು. ಓಕೆನಾ, ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಇವೆರಡಕ್ಕೂ ಅಂತಂದರೆ, ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ಗೆ ಎಜುಕೇಷನ್ ಇದೆ ಬಟ್ ಕೆಲಸ ಇಲ್ಲ, ವರ್ಕ್ ಇಲ್ಲ, ಅವರ ಎಜುಕೇಷನ್ ತಕ್ಕಂತೆ ವರ್ಕ್ ಇಲ್ಲ. ಓಕೆನಾ, ಅಕಸ್ಮಾತ್ ಅವರೇ ಏನಾದರೂ ಇಂಜಿನಿಯರ್ ಸ್ಟೇಟಸ್ ಇದ್ದು ಕ್ಲರ್ಕ್ ಆಗಿ ವರ್ಕ್ ಮಾಡ್ತಿದ್ರೆ ಅದನ್ನು ಅಂಡರ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಇದು ಮಾರ್ಕೆಟಲ್ಲಾಗಿರುವಂತಹ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅದೇ ಥರ ಒಂದಷ್ಟು ಚೇಂಜಸ್ ಇನ್ ಎಕಾನಮಿ ಆಗುತ್ತೆ. ಚೇಂಜಸ್ ಇನ್ ಎಕಾನಮಿ ಏನಪ್ಪ ಅಂತ ಅಂದರೆ, ಕಂಪ್ನಿಯ ಸ್ಟ್ರಕ್ಚರ್ ಚೇಂಜ್ ಆಗ್ಬೋದು, ಅಥವಾ ಯಾವುದೋ ಒಂದು ಹೊಸ ಟೆಕ್ನಾಲಜಿ ಬರುತ್ತೆ. ಉದಾಹರಣೆಗೆ ಹೊಸದಾಗಿ ಕಂಪ್ಯೂಟರ್ ಬಂತು, ಆವಾಗ ಕಂಪ್ಯೂಟರ್ ಗೊತ್ತಿಲ್ದಿದ್ದವ್ರಿಗೆಲ್ಲ ಅನ್ಎಂಪ್ಲಾಯ್ಮೆಂಟ್ ಆಯಿತು. ಇವಾಗ AI ಬರ್ತಾ ಇದೆ, AI ಗೊತ್ತಿಲ್ದಿದ್ದವ್ರಿಗೆಲ್ಲ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ. ಆ ಥರ ಅದಕ್ಕೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಇಲ್ಲಿ ಜನಗಳು ಒಂದು ಜಾಬಿಂದ ಇನ್ನೊಂದು ಜಾಬ್ಗೆ ಶಿಫ್ಟ್ ಆಗ್ತಾ ಇರ್ತಾರೆ. ಆ ಶಿಫ್ಟಿಂಗ್ ಟೈಮಲ್ಲಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಇರೋದಿಲ್ಲ. ಅಂಥವ್ರಿಗೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಒಂದು ಅವರೇ ಕೆಲಸ ಬಿಟ್ಟಿರ್ಬೋದು, ಇಲ್ಲ ಕಂಪ್ನಿಯವ್ರನ್ನ ತೆಗೆದಾಕಿರ್ಬೋದು. ಅಂಥ ಟೈಮಲ್ಲಿ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಓಪನ್ ಅನ್ಎಂಪ್ಲಾಯ್ಮೆಂಟ್. ಇಲ್ಲಿ ಯಾರಾದರೂ ಜನಗಳು ವಾಲಂಟ್ರಿ ಅಥವಾ ಇನ್ವಾಲಂಟ್ರಿ ನಾವು ಕೆಲಸ ಮಾಡೋದಿಲ್ಲ, ನಾವು ಆರಾಮಾಗಿ ಇರಬೇಕು, ಅಥವಾ ಬಹಳಷ್ಟು ಹೌಸ್ ವೈಫ್ಗೆ ಕಷ್ಟ ಆಗುತ್ತೆ ಕೆಲಸ ಮಾಡೋದಕ್ಕೆ ಮನೆ ಒತ್ತಡದಿಂದ, ಅಂಥವ್ರು ಓಪನ್ ಅನ್ಎಂಪ್ಲಾಯ್ಮೆಂಟ್ ಕ್ಯಾಟಗರಿಗೆ ಬರ್ತಾರೆ. ಓಕೆ, ಇವಿಷ್ಟು ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟು. ಓಕೆ, ಇವತ್ತಿನ ವಿಡಿಯೋದ್ರಲ್ಲಿ ನಾವು ಪಾವರ್ಟಿ ಮತ್ತು ಅನ್ಎಂಪ್ಲಾಯ್ಮೆಂಟ್ ಎರಡೂ ಸಹ ನಾವು ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಯಾರ್ಯಾರು ವಿಡಿಯೋನ ಇಲ್ಲ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ.